ಓ ಬಿಸಿಲು ಗುರು. ಕಟ್ ಮಾಡಿ. ಜೋಗ ರೀಚ್ ಆಗಿ ಬೆಳಗ್ಗೆ ಫಾಲ್ಸಿಗೆ ಹೊಂಟಿದ್ದೀವಿ. ಫ್ರೆಂಡ್ ಒಬ್ಬ ಬರಬೇಕಿತ್ತು 10 ಗಂಟೆಗೆ. 10 ಗಂಟೆಯಿಂದ ಬರ್ತಾ ಇದ್ದಾನೆ. ಈಗ ಟೈಮ್ ಎಷ್ಟಾಯಿತು? 10:52. 10 ಗಂಟೆ ಆಗಿಲ್ಲ. ಇವನು 10:01ಗೆ ಫೋನ್ ಮಾಡ್ಯಾವ ಅವನಿಗೆ. 10 ಗಂಟೆ ಆಯ್ತಲ್ಲ, 1 ನಿಮಿಷ ಜಾಸ್ತಿ ಆಯ್ತಲ್ಲ ಅಂತ. ಅವನೇ ನಮ್ಮದು ಏನದು ಸ್ಪಾನ್ಸರು. ಏನು ಮಾಡ್ತಾರೆ ಅದನ್ನು? ಗಿವ್ ಅವೇ ಸ್ಪಾನ್ಸರು. 5,000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದಮೇಲೆ ಗಿವ್ ಅವೇ ಮಾಡೋ ಇದ್ದೀವಿ. ಏನು ಗಿವ್ ಅವೇ ಮಾಡ್ತೀವಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಪಾನ್ಸರ್ ಬರ್ತಾನೀಗ. ಜೇಮ್ಸ್ ಚಾಕ್ಲೇಟ್ ಅಂತೆ ಸ್ಪಾನ್ಸರ್. ಬಿಸಿಲು ಹೆವಿ ಇದೆ. ಬೆಳಗ್ಗೆ ಬರ್ತಾ ಮಳೆ ಇತ್ತು. ಫಾಲ್ಸಿಗೆ ಹೋದ್ಮೇಲೆ ನೋಡ್ಬೇಕು ಹೆಂಗಿರುತ್ತೆ ಏನು ಅಂತ. ಹತ್ತು ಗಂಟೆಯಿಂದ ಕಾದಿದ್ದಕ್ಕೆ ಬಂದ್ಯಾನೆ. ಸುಂದರ ಹಂಗ ತೋರಿಸ್ತೀನಿ ಯಾರಂತ ಅವನ್ನ. ಅಲ್ಲಿ ಕುಯ್ 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 ಅಂತ ಅವ್ನು ನೋಡಿ. ಸ್ಪಾನ್ಸರ್, ನಮ್ಮ ವಿಡಿಯೋಗೆ ಸ್ಪಾನ್ಸರ್. ಇಲ್ಲ ಗುರು, ಇಲ್ಲ ನಂಬೇಡಿ. 10 ಗಂಟೆ ಆಯ್ತೇನಪ್ಪ? 10 ಗಂಟೆ ಆಯ್ತಾ? ಕರ್ದಾಕ್ ನಿಂತ್ಕೊಂಡ್ಬಂದಿದ್ಯಾ? ವೈಟ್ ಟಿ ಶರ್ಟ್ ಪ್ಯಾಂಟ್ ಏನಿಗೆ ಕಲರ್ ಮಾತ್ರ ಮ್ಯಾಚ್ ಇಲ್ಲ. ಯಾಕೆ ವೈಟ್ ಏನೋ? ನೀನು ವೈಟೇ? ನೀ ಏನು ಹಚ್ತೀಯ ಮುಖಕ್ಕೆ? ರಿನ್ನ ಯಾರು? ವೈಟ್ ಬ್ರಾಹ್ಮಿಣ್ಸ್ ಅಲ್ವಾ? ಸರ್ಫೆಕ್ಸ್ ಅಲ್ಲ. ಓ ಕರೆಕ್ಟ್, ಬ್ರಾಹ್ಮಿಣ್ಸ್ ಅಲ್ಲ, ಇಡ್ವಾಣಿ ಬ್ರಾಹ್ಮಿಣ್ಸ್. ಅದನ್ನ ಟೊಯ್ ಮಾಡೋ. ಇವಾಗ ಒಂದು ವರ್ಡ್ ಬಂತಲ್ಲ, ಬರಲ್ಲ ಅಂದ್ಯಾರೋ ನೀನು. ನಾನ ಸರ್ಪ್ರೈಸ್. ಒಂದು ವಿಡಿಯೋ ಶೂಟ್ ಮಾಡ್ಬೇಕಂತೀನಿ. ಆ ವಿಡಿಯೋಗೆ ಇದು ಕರೆಕ್ಟ್ ಆಗಿದೆ ನೋಡು. ಒಂದು ಬಿಳಿದು ವೈಟ್ ಕಲರ್ ಕಾರ್ ತಗೊಂಡು ಅಂದ್ಕೊಂಡಿದ್ದೆ. ಅದೇ ಫುಲ್ ಹಳೆದು. ಆಮೇಲೆ ಅವಳು ಎಲ್ಲಿ ಹೋಗ್ತಾಳೆ ಅಂತ ತಿಳ್ಕೊಂಡು ಅವಳಿಗೋಸ್ಕರ ಒಂದು ಹಳೇ ಬಿಳಿ ಕಾರ್ ತಗೊಂಡು ಅವಳು ಬೆನ್ನ ಹತ್ತಿದೆ. ಅವತ್ತು ಮರ, ಗಿಡ, ಬಳ್ಳಿ, ಹಕ್ಕಿ, ಹುಲಿ, ಬೆಟ್ಟ, ಗುಡ್ಡ, ರಸ್ತೆ, ಹಾವು, ಮಂಡ್ರಗಪ್ಪೆ ಎಲ್ಲ ಅವಳು ಬರದನ್ನೇ ಕಾಯ್ತಿದ್ಳು. ನಾನು ಆ ಕಾಡಲ್ಲಿ ಒಬ್ಬನೇ ಗುಳ್ಳೆ ಬಿಟ್ಕೊಂಡು ನಿಂತಿದ್ದೆ. ಅವಳು ಬಂದು ಓ ಜನತಾ ಬಸ್ಸು. ಈ ಬಸ್ ಫೇಮಸ್ ಜೋಗದಲ್ಲಿ. ಯಮದೂತ ಬಸ್ ಇದು. ಒಂದೇ ಜಾಗದಲ್ಲಿ 2 ಸತಿ ಬೀಳುತ್ತೆ. ಓ ಬಿದ್ದಿದ್ದ ಜಾಗದಲ್ಲೇ ಪದೇ ಪದೇ ಬೀಳುತ್ತೆ. ಅಲ್ಲಿ ಯಾರೋ ನಿಮ್ಮೆಣ್ಣು ಮಾಡ್ಸಾಕಿರ್ಬೇಕಾ? ಆ ಬಸ್ಸಿಗೆ ಮಾತ್ರ. ಆ ಬಸ್ಸಿಗೆ ಮಾತ್ರ, ಬೇರೆ ಯಾವ್ದು ಬಸ್ಸಿಗೆ ಏನಾಗಲ್ಲ. ಹೊಟ್ಟೆ ಊರಿ ಅದಕ್ಕೆ ಜಾಸ್ತಿ ಜನ ಹೋಗ್ತಾರೆ ಅಂತ. ಎಷ್ಟು ಸತಿ ಬಿದ್ರು ಅದೇ ಬಸ್ಸಿಗೆ ಹೋಗ್ತಾರೆ ಮತ್ತೆ. ಎಷ್ಟು ದಿವಸ ಆಯ್ತು ಓಡಿಸ್ ನೀನು? ಡೈಲಿ ಓಡಿಸ್ತೇವೆ. ಡೈಲಿ ಓಡಿಸಿದ್ರೆ ಈ ಥರ ಪಾಚಿ ಹಿಡಿದಿದೆ. ಮಳೆ ಅಲ್ಲ, ಹೊಡಿಬೇಕು ಗಾಡಿ. ಹಂಗೆ ಫಾಲ್ಸಿಗೆ ಇಳಿಸಿ ಎತ್ಬಿಡೋಣ. ಅಕ್ಕನ ಮನೆಗೆ ಫಸ್ಟ್ ವೀಕೆ ಬರ್ತೀನಿ ಅಂತ ತಾನೆ. ಫಸ್ಟ್ ವೀಕ್ ಅನ್ಕೊಂಡ್ವಿ, ದುಡ್ಡಿಲ್ಲ ಮರೆ ಬರೋಕ್ಕೆ. ಇವಾಗ ಬರ್ತಾಯಿದ್ದೀವಿ. ಪೆಟ್ರೋಲ್ ಹಾಕ್ಸ್ತೀರಾ? ಹಾಂ, ಪೆಟ್ರೋಲ್ ಹಾಕ್ಸ್ತೀನಿ. ಸ್ಪಾನ್ಸರ್ ನಾನು. ನೀನು ಸ್ಪಾನ್ಸರ್ ಅಲ್ಲೇ ನಮಗೆ. ನಾನು ಬಡವ ಕಣೋ, ಆನ್ಲೈನ್ ಫ್ಲೈಟ್ ಕಣೋ. ನಾವು ITBT. ನಮ್ದು ಫುಲ್ಲು ಬೆಂಗಳೂರಲ್ಲಿ. ಸ್ಪಾನ್ಸರ್ ಬಿಡ್ತಾರ ನಿಂಗೆ ಒಳಗೆ? ಟೂರಿಸ್ಟ್ ಅಲ್ಲ. ಹಾಂ, ಟೂರಿಸ್ಟ್ ಅಲ್ಲ. ಟೂರಿಸ್ಟ್ ಅಲ್ಲ, ಟೂರಿಸ್ಟು. ಫುಲ್ ಸ್ಕ್ಯಾನ್ ಮಾಡ್ತಾರೆ. ಹಂಗಲ್ಲ ಕಣ, ನನಗೆ ಬಿಟ್ಟಿರ್ಲಿಲ್ಲ ಕಣ, ಅದಕ್ಕೆ ನಿನಗೆ ಕೇಳ್ತಾ ಇದ್ದೀನಿ. ನಿನಗೆ ನೀ ಬಿಟ್ಟಿಲ್ಲ? ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಒಳಗೆ ಹೋಗಿದ್ದೀನಿ. ಇವನಾರು ವರ್ಕಂಬ್ಲಕ್ಕಲ್ಲಿ ಇದ್ದಿದ್ದು, ನನಗೆ ಒಳಗೆ ಬಿಟ್ಟಿಲ್ಲ. ಯಾರಪ್ಪ? ಫಾಲ್ಸ್ ಒಳಗೆ ಇದ್ದು. ನಾ ಫಾಲ್ಸ್ ಒಳಗೆ ಹುಟ್ಟಿ ಬೆಳೆದು ಅಲ್ಲೇ ಆಟ ಆಡ್ಕೊಂಡಿದ್ದವನು. ನನಗೆ ಯಾರಪ್ಪ ನೀನು? ಲೋಕಲ್ ಎಲ್ಲಿ ಅಂತ ಕೇಳ್ತಾನೆ. ನೀವು ಗೇಟ್ ಹೊರಗಿದ್ದೀರಾ, ನಾನು ಗೇಟ್ ಒಳಗಿದ್ದೆ. ಕಾರ್ ನೋಡಿದ್ರೆ ಬಿಡ್ತಾರೆ ಈಗ. ಕಾರ್ ನೋಡಿದ್ರು ಬಿಡಲ್ಲ. ಬಿಡಲ್ಲೇನ? ಕರ್ಕೊಂಡು ಹೋಗ್ತೀನಿ.
ನಮೀಗ ಅದೆಲ್ಲ ಬೇಡ. ಯಾರ ಮಾತು ಕೈ ಮಾಡೋದ ವಿಡಿಯೋ ಹಾಕಕ್ಕಾಗಲ್ಲ ಕಣ ಅಂತ. ಹಾಕಕ್ಕಾಗಲ್ಲ, ಹಾಕ್ತೀವಿ ಹಾಕ್ತೀವಿ. ಕಟ್ ಆಗುತ್ತೆ ಸುಮಾರು. ಎಲ್ಲಿ ಸ್ಟಾರ್ಟ್ ಆಗುತ್ತೆ ಗೊತ್ತಾ ಈಗ? ನೆಕ್ಸ್ಟು ಅದು ಟೆರರಿಸ್ಟು, ಅಲ್ಲಿಂದ ಶುರು ಮಾಡ್ಕೊ. ನೀನು ನೋಡಕ್ಕೂ ಹಂಗೆ ಇದೆ ಮಚ್ಚ. ನೀನು ಶಿಪ್ಪಲ್ಲೆಲ್ಲ ಕೆಲಸ ಮಾಡಿ ಟೆರರಿಸ್ಟ್ ಥರನೇ ಆಗಿದೆಯಾ? ದುಬೈ ಪಾಕಿಸ್ತಾನ ಎಲ್ಲ ಹೋಗಿ ಬಂದವ್ರು ಯಾರು ಬೇಕಾ ಹೇಳೋದು? ಮಕ್ಳಿಗೆ ಮಾಡ್ಕೊಡ್ತೀನಿ. ಈ ಪ್ಲೇಸೇ ತೋರಿಸೋದು ನಾನು. ಬೋಟಿಂಗ್ ಹೋಯ್ತು. ಹ್ಯಾಂಗಿಂಗ್ ಬ್ರಿಡ್ಜ್ ಯಾವುದು ಭಾರತ ಫಿಲ್ಮಲ್ಲಿ ಸುದೀಪ್ ಎಗ್ರಿ ಕುಣಿತಾ ಇರ್ತಾನಲ್ಲ ಅದು. ಅದೆಲ್ಲ ಕಣೋ ಹಿಂದಿನ ಬ್ಲಾಗ್ ಅಲ್ಲಿ ಎಲ್ಲ ಬಿದ್ದು ಹಾರ್ಕೊತಿರ್ತಾರಲ್ಲ, ಇಲ್ಲೇ ಅದು ಹಿಂದಿನ ಬ್ಲಾಗಲ್ಲಿ ಎಲ್ಲ ಬಿದ್ದು ಹಾರ್ಕೊತಿರ್ತಾರೆ. ಅದೇ ಸ್ಪಾಟ್. ಆ ವಿಡಿಯೋ ಇದ್ರಲ್ಲಿ ಹಾಕ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಇನ್ನೊಂದ್ಸರಿ ನೋಡ್ಕೊಂಬರ್ರಿ ಯಾವುದು ಬ್ರಿಡ್ಜ್ ಅಂತ ಹೇಳ್ಬಿಟ್ಟು. ಫುಲ್ಲು ನೆಕ್ಸ್ಟ್ ಅಭಿ ಜೊತೆ ಶಿಪ್ಪಲ್ಲೆಲ್ಲ ಹೋಗ್ಬಿಡ್ತೀವಿ 3 ತಿಂಗಳು ಯೂಟ್ಯೂಬರ್ ಆಗಿ. ನಾಗಾಡ್ತಾವ್ರೆ ಇನ್ನೊಂದು ಮಕ್ಳು ಏನ್ ಮಾಡ್ತಾವ್ರೆ ಇವರು ಅಂತ. ಇದು ಗೊತ್ತಾಗಲ್ಲ, ನೀನು ಹೊಸ್ದಾಗಿ ಕಲಿತಾ ಇದೆಯಾ, ಕಲ್ಸ್ಕೊಡ್ತೀನಿ ಸುಮ್ಮನೆ. ಎತ್ಕೊಂಡು ಹೋಗಿದ್ದೀವಿ ಗಾಡಿ ಲೋಕಲ್ ಹಂಗೆ ಮಾಡಿ ಫಾಲ್ಸಿಗೆ ಬಂದಿದ್ದೀವಿ. ಅಂಡರ್ ಕನ್ಸ್ಟ್ರಕ್ಷನ್ ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ನೀರು ಇಲ್ಲ, ಏನೂ ಇಲ್ಲ, ಅಂಡರಲ್ಲೇ ಇರುತ್ತೆ ಯಾವುದು. ಅಂಡರಲ್ಲೇ ಇರುತ್ತೆ. ಇಲ್ಲೇ ಲೋಕಲ್ ನಾವು ಕಾರ್ಗಲ್ ವಿಜಯನ ಗೊತ್ತಾ ಕಾಂಟ್ರಾಕ್ಟರು, ಅವ್ರ ಮಗ. ಅಣ್ಣ ಭೋಜನದ ಮಗ ಅನ್ನಿ. ಯಾರಿದ್ದಾರೆ ಅಲ್ಲಿ? ಭೋಜನ ಅಂತ ಹೇಳಿ ಸಾಕು. ಅಷ್ಟೇ. ಅಪ್ಪ ಬಿಡ ಫುಲ್. ಅಲ್ಲೋ ನಾವು ಒಳಗೆ ಇದ್ದವ್ರು ಈಗ ಪ್ರತಿ ಸರಿ ಹಿಂಗೆ ಕೇಳ್ಕೊಂಡಿದ್ರೆ ಹೆಂಗೋ ಕಣ. ವಿಡಿಯೋ ನೋಡ್ತಿದ್ದವ್ರು ನೀವು ಆಮೇಲೆ ಬಂದ್ಬಿಟ್ಟು ನಾ ಭೋಜನದ ಮಗ ಅಂದ್ಬಿಡಿ ಮೆಟ್ಲ ಹೊಡಿತಾರೆ ಫ್ರೀಯಾಗಿ ಬಿಟ್ರು ಅಂತ ಹೇಳ್ಬಿಟ್ಟು. ಬೇರೆ ನಾ ಭೋಜನದ ಕಡೆಯವ್ರ ಅಂತ ಬಂದ್ಬಿಟ್ಟಾರ. ಅಲ್ಲ ಭೋಜನದ ಕಡೆಯವ್ರು ಅಂತ ಹೇಳಿದ್ರು ಅಡ್ಡಿಲ್ಲ, ಭೋಜನದ ಮಗನ ಅಂತ ಹೇಳಿದ್ರೆ ಇರೋನೊಬ್ಬ ಮಗ ಮತ್ತೆ ಯಾರ ಮಗ ಬಂದು ಬಂದ್ರೆ ಹೈಟ್ ಇರೋರು ಬಂದ್ರೆ ಚಪ್ಪಲಲ್ಲಿ ಹೊಡಿತಾರ. ಆಮೇಲೆ ಗೈಸ್ ಇಲ್ಲೇ ಸುಮ್ಮಿ ಫೋನ್ ಮಾಡ್ತಾನೆ. ಸುಮ್ಮಿ ಆಮೇಲೆ ಫೋನ್ ರಿಸೀವ್ ಮಾಡ್ತೀನಿ. ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ. ಫಸ್ಟು ಅಲ್ಲೇ ಇದ್ದಿದ್ದು ನಮ್ಮ ಮನೆ, ಈ ಕನ್ಸ್ಟ್ರಕ್ಷನ್ ನಡೀತಿದೆ ಅದ್ರ ಜಾಗ ಅಲ್ಲೇ ಇದ್ದಿದ್ದು. ಮಂಗ ಓಡಾಡ್ತೈತಲ್ಲ ಆ ಜಾಗದಲ್ಲಿ ಇವನು ಓಡಾಡ್ತೈತ. ಇಲ್ಲಿ ಸ್ಟ್ರೇಟ್ ರೋಡ್ ಇದೆಯಲ್ಲ, ಈ ಜಾಗದಲ್ಲಿ ನನ್ನ ಫ್ರೆಂಡ್ ವರ್ಣನ್ ಮನೆ ಇತ್ತು. ಹುಡುಗಿರೇ ಇಲ್ಲ ಈ ಹುಡುಗಿರ್ ನೋಡಕ್ಕೆಲ್ಲ ಬಂದಿರೋದು ವ್ಲಾಗ್ ಮಾಡಕ್ಕೆ. ಅಷ್ಟೊಂದು ಜನ ಹೋದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಬೋರ್ ಆಗಿದೆ. ಐಡಿ ಕಾರ್ಡ್ ತೋರ್ಸು. ನಾನ್ ತೆಗ್ದ ಇದನ್ನ ತೋರಿಸ್ಬಿಡ್ತಿದ್ದೆ, ನನ್ನ ಶಿಪ್ಪಿನ ಲೈಸೆನ್ಸ್. ಇದು ಹೋಟೆಲ್ ಮಯೂರ ಗೇರು ಸೊಪ್ಪ. ಇಲ್ಲೇ ನಾವು ಅಪ್ಪ ಕೆಲಸ ಮಾಡ್ತಿದ್ದು. ಕೆಳಗಡೆ ಹೋಟ್ಲನ್ನ ಬಿಡಿಸಿದ್ಮೇಲೆ ಇಲ್ಲಿ ಕೆಲಸ ಮಾಡ್ತಾಯಿದ್ದು ಸ್ವಲ್ಪ ಟೈಮು. ಆಮೇಲೆ ರಿಟೈರ್ಡ್ ಆದಮೇಲೆ ಈಗಿಲ್ಲ, ನೋಡ್ಕೊಂಬಿಡಿ. ನಿಮ್ಮ ಫಾಲ್ಸ್ ಅವ್ರಿಗೆ ಏನಾಗಿದೆಯೋ ಲೋಕಲ್ ಹತ್ರ ಏನೋ ಒಂಥರವ. ಹೇಳ ಫೋನ್ ಪೇ ಅಲ್ಲ ಅಲ್ಲಿ ಫಾಲ್ಸ್ ಗೇಟ್ ಅಲ್ಲಿ ಇದ್ದವ್ರಿಗೆ ಏನಾಗಿದೆ? ಕೆಲಸ ಇದೆಯಾ? ಓಯ್ ವಿಜಯಣ್ಣನ ಮಗ ಅಲ್ಲ, ಭೋಜಣ್ಣನ ಮಗನೇ ಗೊತ್ತಾಗಿಲ್ಲ. ಅಲ್ಲೋ ಫಾಲ್ಸ್ ಅಲ್ಲಿ ಏನಾರ ಕೆಲಸ ಇದೆಯಾ? ಕೆಲಸ ಬೇಕಿತ್ತು. ವೇಸ್ಟ್ ಆಗದ, ನಾವು ಹೋಗ್ತೀವಿ. ಏನಕ್ಕೆ ಮತ್ತೆ ಯಾರು ಮಾಡ್ಸೋಣ? ಇಲ್ಲಿ ನಿಂದೆ ಮಾಡಿಸ್ಬೇಕಷ್ಟೇ. ಏನಪ್ಪ ಮಹಾತ್ಮ ಗಾಂಧಿ ಪವರ್ ಸ್ಟೇಷನ್. ಮಹಾತ್ಮ ಗಾಂಧಿ ಪವರ್ ಸ್ಟೇಷನ್ಗೆ ಏನು ಎಲ್ಲ ಮುಚ್ಚೋಗಿದೆ ಕಾಡು. ಗಾಂಧೀಜಿ ಎತ್ತೋಗ್ಬಿಟ್ಟಿದ್ದಾರೆ. ಕಾಡಲ್ಲಿ ನೋಡಿದ್ರೆ ಕಾಡೇ ಕೆಳಗೆ ಬೇಡ, ಇಲ್ಲಿಂದನೇ ಕಾಣಿಸ್ತಿದೆ ನೀಟಿಗೆ. ಈ ಝೂಮ್ ಆಗಲ್ಲ ಮರೆ ಸಾವು. ಇಲ್ಲಿ ಸಾಕು, ಬೇರೆ ಏನೋ ಪ್ಲೇಸ್ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು. ಕಟ್ ಮಾಡಿ. ಅಲ್ಲಿ ಫಸ್ಟಿಗೆ ವಿಡಿಯೋ ಮಾಡಿದ್ಯಲ್ಲ, ಬಡ್ಡಿ ಮಗ ನನ್ನ ಫ್ರೆಂಡ್ ಬಂದ ಗಾಡಿ ತಗೊಂಡು. ವಿಡಿಯೋ ಸಿಗುತ್ತೆ ಇಲ್ಲ ಅಂತ ವಿಡಿಯೋ ಮಾಡಿದ್ದು ಲೋಡ್ ಆಗ್ತಿಲ್ಲ. ನಾರ್ಮಲ್ ಆಗಿ ಮಾಡ
ನಾರ್ಮಲ್ ಇದು ಮೊಬೈಲ್ ಯಾರು ತಿರ್ಸ್ತಾನೆ ಮರೆ, ಅವ್ನು ಸಮೀರ್ ತಿರ್ಸ್ದಂಗೆ ನಂಗೆ ಕೈಯಲ್ಲಿ ತಿರ್ಸಕ್ಕಾಗಲ್ಲ, ಕೈಯೆಲ್ಲ ಸೊಟ್ಟಾಗ್ಬಿಡ್ತಾವೆ ಕುಷ್ಟ ಬಂದಂಗೆ. ಲೆನ್ಸಿಗೆ ಎಷ್ಟು ಗೊತ್ತಾ? 70,100 ರೂಪಾಯಿ. 70,000 ಕಮ್ಮಿ ಬಿದ್ದಿದೆ. ಲೆನ್ಸಿಗೆ ಎಷ್ಟು? ಲೆನ್ಸಿಗೆ 70,100 ರೂಪಾಯಿ. 70,000 ಕಮ್ಮಿ ಬಿದ್ದಿದೆ. ಎಷ್ಟು ಕೊಡ್ತೀಯ ನಿಮ್ಮ ಮನೆ ಹತ್ರ ಬಂದ್ರೆ? 1 ಲಕ್ಷ ಎಲ್ಲ ಬೇಡ ಕಣ. 1 ಲಕ್ಷ ಬೇಡ. ಸುಮ್ಮನಿರ, ಏನಾಗಲ್ಲ. ಏನು ಸ್ಪಾನ್ಸರ್ ಮಾಡ್ತಿದ್ಯಾ ವಿಡಿಯೋಗೆ? ಸ್ಪಾನ್ಸರ್ ಮಾಡ್ತಿರೋನಿಗೆ ನೀನು ವಿಡಿಯೋದಲ್ಲಿ ಬರೋದು ಬೇಡ ಅಂದರೆ ಹೆಂಗೆ? ವಿಡಿಯೋ ಹಾಕ್ಬೇಡ, ಸಮಸ್ಯೆ ಅಲ್ಲ, ಸೀರಿಯಸ್. ಇಲ್ಲ ಇವನು ಯಾರ ವಿಡಿಯೋ ಹಾಕ್ಬೇಡ ಅಂತೇನೆ, ನಿನ್ನ ಪರ್ಮಿಷನ್ ತೊಗೊಂಡು ಯಾರು ಹಾಕೋರು? ನಾನು ಕಾಪಿರೈಟ್ ಕೇಸ್ ಹಾಕ್ತೀನಿ. ವಾಟ್ ಈಸ್ ಕಾಪಿರೈಟ್ ಇಶ್ಯೂ, ವಾಟ್ ಈಸ್ ನಾಟ್ ಅನ್ನೋದಿದೆಯಲ್ಲ, ಇದು ನಮ್ಮ ಪೂರ್ತಿ ಇಂಡಸ್ಟ್ರಿಗೆ ಇದು ಕರೆಕ್ಟಾಗಿ ನಾಲೆಜ್ ಇಲ್ಲ ನಮಗೆ. 5,000 ಸಬ್ಸ್ಕ್ರೈಬರ್ಸ್ ಮಾಡಿಸಿ, ಆಮೇಲೆ ಇದೆ ಗಿವ್ ಅವೇ. ಅಣ್ಣ ಮಾಡ್ತಾನೆ. ನಾ ಬ್ರ್ಯಾಂಡ್ ಅಂಬಾಸಿಟ್ರು. ಬ್ರ್ಯಾಂಡ್ ಅಂಬಾಸಿಟ್ರು. 5,000 ಮಾಡಿಸಿ. ಅಲ್ಲಿ ಫಾಲ್ಸ್ ಎದುರುಗಡೆ ಒಂದು ವ್ಯೂ ಪಾಯಿಂಟ್ ಇತ್ತು, ಅಲ್ಲ ಹೋಗೋಣ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ನಡೀತಿದೆ, ಬಿಡಲ್ಲ ಅಂತ ಹೇಳ್ಬಿಟ್ರು. ನೀನೇನೋ ಅಂದ್ಯಲ್ಲ ಅವಾಗ? ಕಾಮಗಾರಿ ನಿಷೇಧಿತ ಪ್ರದೇಶ. ಹಾಂ, ಕಾಮಗಾರಿ. ಅವನು ಕನ್ನಡದಲ್ಲಿ ಹೇಳಿದ್ರೆ ಚೆನ್ನಾಗಿ ಕೇಳಿಸಲ್ಲ, ಇಂಗ್ಲೀಷೆಲ್ಲ ಮಾತಾಡಲಿ ಅವನು. ಪ್ಲೇಸಿಗೆ ಹೋಗೋಣ ಅಂದರೆ ಬಿಡ್ತಿಲ್ಲ, ಏನು ಮಾಡೋಂಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾರ ಬಂದಾಗ ಕವರ್ ಮಾಡ್ಕೊಂಡು. ಬೇರೆ ಥರ ಆಗ್ಬಿಡ್ತಲ್ಲ ಮತ್ತೆ ಅಲ್ಲಿ ಬೀಪ್ ಹಾಕ್ತೀವಿ ಬಿಡಿ, ತಲೆಗೆಡ್ಸ್ಕೊಡಿ. ಅವನೇನೋ ಅಂದ, ಅದನ್ನೆಲ್ಲ ತೋರ್ಸಂಗಿಲ್ಲ. ಮಕ್ಕಳೆಲ್ಲ ನೋಡ್ತಿರ್ತಾರೆ, ನಮ್ಮ ಅಕ್ಕನ ಮಕ್ಕಳೆಲ್ಲ ನೋಡ್ತಾರೆ ವೀಡಿಯೋನ. ಇಂಥವೆಲ್ಲ ತೋರಿಸ್ಬಿಟ್ರೆ ಮುಗೀತು ಮಕ್ಕಳು. ಆಮೇಲೆ ಸ್ಕೂಲಿಗೆ ಹೋಗ್ಬಿಟ್ಟು ಡ್ಯಾಶ್ ಅಂತ ಬೇರೆ ಪ್ಲೇಸಿಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ತಾಳಿ. ಏನು ಹಂಗೆ ನೋಡ್ತಿದ್ರಿ? ಒಳಗಡೆ ಏನು ಹುಡುಗಿ ಇಲ್ಲ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಓಕೆ.